ಸಿಕ್ಕಿದ ಅವರೆಕಾಳಿನ ಚಿನ್ಕುರುಳಿ ಇದನ್ನು ಹೇಗೆ ಮಾಡೋದಂದರೆ ಫಸ್ಟ್ ಅವರೆಕಾಯಿನ ಸುಲ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ 2 ಅವರ್ಸ್ ನೀರಲ್ಲಿ ನೆನೆ ಇಡಬೇಕು. ನೆನೆ ಇಟ್ಟಿದ್ಮೇಲೆ ಇದು ಸ್ಮೂತಾಗಿ ಈ ಥರ ಸಿಪ್ಪೆ ಎಲ್ಲ ಹೊರಗಡೆ ಬರುತ್ತೆ ನೋಡಿ. ಈ ಥರ ಸಿಪ್ಪೆನ ಬೇರ್ಪಡಿಸ್ಬೇಕು ಕಾಳಿಂದ. ಇದನ್ನು ನಾವು ಎತ್ತಿಟ್ಕೊಬೇಕು. ಈಗ ನೋಡಿ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಈ ಥರ ನೋಡಿ. ಅವರೆಕಾಯಿ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಗೆ ಹಾಕೋದ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಾವು ಈ ಥರ ಬಿಳಿ ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೆ ಇದನ್ನು ಈ ಥರ ಹಾರಕ್ಕೆ ಹಾಕ್ಕೊಂಡ್ರೆ ಇದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಬಟ್ಟೆಗೆ ಆಗುತ್ತೆ ಒದ್ದೆ ಇದಾಗಿ. ಆಮೇಲೆ ಎಣ್ಣೆಲಿ ಚಟಪಟ ಅಂತ ಸಿಡಿಯಲ್ಲ. ಇಲ್ಲ ಅಂದರೆ ಒಂದೊಂದ್ಸಲ ನೀರಂಶ ಇತ್ತಂದರೆ ಕಾದಿರೋ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಬಟ್ಟೆಲಿ ಹಾಕ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಕಾದಿದೆ ಎಣ್ಣೆ. ಈಗ ನಾವು ಕಾಳನ್ನು ಹಾಕೋಣ. ಇಲ್ಲಿ ನಾನು ಫಸ್ಟು ಇಸ್ಕಿದ ಬೇಳೆ ಕಾಳನ್ನ ಕರ್ಕೊತಾ ಇರೋದ್ರಿಂದ ಎಣ್ಣೆ ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೋಡಿ ಇವಾಗ ಯಾವುದೇ ಥರ ಸಿಡಿಲಿಲ್ಲ, ಆರಾಮಾಗಿ ಬೇಯ್ಕೊತಾ ಇದೆ ಇದು ಕಾಳು. ಒಂದು 5 to 8 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಈ ಥರ ಕ್ರಿಸ್ಪಿಯಾಗಿ ಅದು ಫ್ರೈ ಆಗಿರಬೇಕು. ಚಿನ್ಕುರುಳಿ ಜೊತೆಗೆ ನಾವು ಇವಾಗ ಕಡಲೆ ಬೀಜನ ಕೂಡ ಫ್ರೈ ಮಾಡ್ಕೊತಾ ಇದ್ದೀವಿ. ಚಿನ್ಕುರುಳಿ ಮಾಡೋಕ್ಕೆ ಅವರೆ ಬೇಳೆ ಜೊತೆಗೆ ಕಡಲೆ ಬೀಜ, ಅವಲಕ್ಕಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಫ್ರೈ ಆಗಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ ಸೈಡ್ಗೆ. ನೋಡಿ ಈ ಥರ ಜಾಲ್ದೆ ಆದರೆ ಅವಲಕ್ಕಿನ ನಾವು ಬೇಗ ಎಷ್ಟು ಫ್ರೈ ಆಗಿದ ತಕ್ಷಣ ಎತ್ಕೊಬೋದು. ಈ ಥರ ನಾರ್ಮಲ್ ಜಾಲರಿಗಳಲ್ಲಿ ಏನಾಗುತ್ತೆ ಅಂತಂದರೆ ತೊಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ಒಣ ಕೊಬ್ಬರಿ ಇದು ಸ್ಲೈಸ್ ಮಾಡಿಕೊಂಡು ಸಣ್ಣದಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಮೇಯ್ನಾಗಿ ಚಿನ್ಕುರುಳಿಗೆ ನೀವು ಗೋಡಂಬಿನೂ ಹಾಕ್ಬೋದು ಅಥವಾ ಬೇರೆ ಕಾಳುಗಳನ್ನ ಬಟಾಣಿ ಹಾಕ್ಬೋದು. ಇದು ಬಂದ್ಬಿಟ್ಟು ಅವರೇ ಬೇಳೆದು ಮಾಡಿ ತೋರಿಸ್ತಾ ಇರೋದು ನಾನು. ನೋಡಿ ಆಯ್ತು. ಇದು ಕೊಬ್ಬರಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಚಿನ್ಕುರುಳಿ ತಿನ್ನಬೇಕಾದ್ರೆ ಒಂದೊಂದು ಪೀಸ್ ಸಿಗ್ತಾ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದು ಹೆಲ್ತಿ ಫ್ಯಾಟ್ ಅಂತಲೂ ಹೇಳ್ಬೋದು. ನಾವು ಏನೇ ಒಂದು ಮಾಡಿದ್ರೂ ಅದರಲ್ಲಿ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಈಗ ಬರೀ ಅವರೇ ಬೇಳೆ ಅಥವಾ ಬರೀ ಬಟಾಣಿ ಈ ಥರ ಚಿನ್ಕುರುಳಿ ಮಾಡೋದಕ್ಕಿಂತ ಈ ಥರ ಅದಕ್ಕೆಲ್ಲ ಕೊಬ್ಬರಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಗಾರ್ಲಿಕ್ನ, ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಫ್ರೈ ಮಾಡೋಕ್ಕೆ ಹಾಕೋದಕ್ಕಿಂತ ಮುಂಚೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಬೇಕು. ಹಾಗೆ ಇನ್ನೂ ಸಿಪ್ಪೆ, ಯಾಕೆಂದರೆ ಇದು ಸಿಪ್ಪೆ ಸಹಿತ ಹಾಕ್ತೀವಿ, ಸಿಪ್ಪೆ ತೆಗೆದು ಹಾಕಲ್ಲ ನಾವು. ಯಾವುದೇ ಥರ ಮಿಕ್ಸ್ಚರ್ಸ್ ಆಗಿರ್ಬೋದು ಮತ್ತು ಈ ಥರ ಚಿನ್ಕುರುಳಿಗಳಿಗಾಗಿರ್ಬೋದು ಮತ್ತು ಮಂಡಕ್ಕಿಗಳಿಗೆಲ್ಲ ಹಾಕಬೇಕಾದ್ರೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ತೀವಿ. ಸಿಪ್ಪೆ ಸಮೇತ ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು. ಅದನ್ನು ಒಂದು ಸಲ ಜಜ್ಜಿಬಿಟ್ಟು ನೀವು ಹಾಕಿದ್ರೆ ಅದು ಎಣ್ಣೆಯಿಂದ ಸಿಡಿಯಲ್ಲ. ಇಲ್ಲ ಅಂತಂದರೆ ಎಣ್ಣೆಯಿಂದ ಸಿಡಿದ್ಬಿಡುತ್ತೆ. ಹುಷಾರಾಗಿ ಮಾಡಬೇಕಾಗತ್ತೆ. ಕರಿಬೇವು ಕೂಡ ಕರಿದು ಹಾಕ್ಕೊಳ್ಳಿ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಹಸಿ ಕರಿಬೇವು ಹಾಕಿರ್ತೀವಿ ನೋಡಿ. ಎಲ್ಲ ಕರೆದಿಟ್ಕೊಂಡಿದ್ದು ಇಲ್ಲಿ ಇಟ್ಟಿದ್ದೀನಿ. ಇದು ಅವರೇ ಬೇಳೆ, ಅವಲಕ್ಕಿ, ಕರಿಬೇವು, ಬೆಳ್ಳುಳ್ಳಿ, ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಫಸ್ಟು ಒಂದು ಬೌಲ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಬಿಡ್ತೀನಿ ನಾನು. ಇದಕ್ಕೆ ಮಸಾಲೆ ಏನೇನು ಹಾಕಬೇಕಂದ್ರೆ ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಬೋದು. ನಾನಿಲ್ಲಿ ಒಂದು 1/2 ಟೀ ಸ್ಪೂನಷ್ಟು ಹಾಕಿದ್ದೀನಿ ಖಾರದ ಪುಡಿನ. ಮತ್ತು ಅರಿಶಿಣದ ಪುಡಿ ಇದು ಸ್ವಲ್ಪ ಹಾಕಿ, ಮತ್ತು ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು. ಹಿಂಗೂ ಇಷ್ಟ ಇರೋರು ಹಾಕ್ಕೊಬೋದು. ನಾನು ಹಿಂಗೆ ಹಾಕ್ತೀನಿ, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದ್ರದ್ದು ಪರಿಮಳ ಚೆನ್ನಾಗಿರುತ್ತೆ ಅಂತ.
ಒಂದು ಪಿಂಚ್ ಹಿಂಗೆ ಹಾಕ್ಬೋದು. ಇಷ್ಟ ಇದ್ದವರು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ಹಾಕಿದ ಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು ಹೇರ್ ಟೈಟ್ ಕಂಟೈನರ್ಗೆ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು. ಅವರೆಕಾಳಿನ ಚಿನ್ಕುಳ್ಳಿ ರೆಡಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಅವರೆಕಾಳು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.